ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಒಂದು ರಾಜಕೀಯ ಪಕ್ಷ. ಚುನಾವಣೆಯಲ್ಲಿ ಎಲ್ಲರೂ ಸ್ಪರ್ಧೆ ಮಾಡ್ತಾರೆ, ನಾವು ಕೂಡ ಸ್ಪರ್ಧೆ ಮಾಡ್ತೀವಿ. ನಾವು ಅತ್ಯಂತ ಅರ್ಹರಿದ್ದೀವಿ, ನೈತಿಕತೆ ಇದೆ. ಯಾಕೆ ಅಂತ ಹೇಳಿದ್ರೆ ನಾವು 24/7 365 ದಿವಸ ಕೂಡ ಜನರ ಕೆಲಸ ಮಾಡೋರು. ಕೋವಿಡ್ ಬಂದಾಗ ಇವ್ರು ಯಾರು ಇರಲಿಲ್ಲ, ನಾವಿದ್ವಿ ಫೀಲ್ಡ್ ಅಲ್ಲಿ. ಮಳೆ ಹಾನಿ ಆದಾಗ ಯಾರು ಇರಲಿಲ್ಲ, ನಾವಿದ್ವಿ ಫೀಲ್ಡ್ ಅಲ್ಲಿ. ಇದೇ ಹೆಗಡೆ ನಗರದಲ್ಲಿ ನಮ್ಮ ಮನೆಗಳು ನಿರಾಶ್ರಿತರಾಗಿ ದಾವಣಗೆರೆಯನ್ನು ಹೊರ ಭಾಗಕ್ಕೆ ತಳೆದಾಗ ಅವತ್ತು ಅವರಿಗೆ ನ್ಯಾಯವನ್ನು ಕೊಡಿಸಲಿಕ್ಕೆ ಪ್ರಯತ್ನ ಪಟ್ಟದ್ದು ಅಫ್ಸರ್ ಕೊಳ್ಳಿಪೇಟೆ. ಹಾಗಾಗಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವಂತ ನಾವು ಚುನಾವಣೆಗೆ ಹೋಗ್ಲಿಕ್ಕೆ, ಚುನಾವಣೆ ಸ್ಪರ್ಧೆಗೆ ಅತ್ಯಂತ ಹೆಚ್ಚು ಅರ್ಹರಿದ್ದೀವಿ. ಹಾಗಾಗಿ ಅಹಿಂದ ವರ್ಗಗಳ ಒಬ್ಬ ಪ್ರತಿನಿಧಿಯಾಗಿ ಇವತ್ತು ಅಫ್ಸರ್ ಕೊಳ್ಳಿಪೇಟೆ ಚುನಾವಣೆಗೆ ಅಲ್ಲಿ ನಾವು ಗೆದ್ದೇ ಗೆಲ್ತೀವಿ. ಯಾಕೆಂದ್ರೆ ಈ ಕ್ಷೇತ್ರದಲ್ಲಿ 80% ಅಹಿಂದ ವರ್ಗಗಳ ಮತ ಇದೆ, 80% ಇದೆ ಅಹಿಂದ ವರ್ಗಗಳ ಮತ. ಹಾಗಾಗಿ ನಾವು ಗೆದ್ದೇ ಗೆಲ್ತೀವಿ. ಅವ್ರು ಬರ್ತಾರೆ, ಇವ್ರು ಬರ್ತಾರೆ, ಕ್ವಶನೇ ಇಲ್ಲ. ನಾವು ಬರುವಂತದ್ದು, ಗೆಲ್ಲುವಂತದ್ದು ಅಫ್ಸರ್ ಕೊಳ್ಳಿಪೇಟೆ ಒಬ್ಬ ಸಮರ್ಥ ನಾಯಕನಾಗಿ ಕರ್ನಾಟಕಕ್ಕೆ ಮೆಚ್ಚುವಂತ ಕೆಲಸವನ್ನ ಅವ್ರು ಮಾಡ್ತಾರೆ. ನಾವು ಒಂದು 17 ವರ್ಷದಲ್ಲಿ ಜನಪರ ಹೋರಾಟದಲ್ಲಿರುವರು. ರೈತರ ಪರವಾಗಿ, ದಲಿತರ ಪರವಾಗಿ, ಸ್ಲಂ ನಿವಾಸಿಗಳ ಪರವಾಗಿ, ಬೀದಿ ಮಾರಾಟಗಾರರ ಪರವಾಗಿ, ಅಂದ್ರೆ ಶೋಷಿತರ ಪರವಾಗಿ ಹೋರಾಟ ಮಾಡಿದವರು. ಹಾಗಾಗಿ ನಾನು ಎಲ್ಲ ಜಾತಿ ಧರ್ಮವನ್ನ ಬಿಟ್ಟು ಒಬ್ಬ ಸಮರ್ಥವಾದಂತ ವಿದ್ಯಾವಂತ ಅಭ್ಯರ್ಥಿ ನಿಮಗೆ ಸಿಕ್ಕಿದ್ದಾರೆ. ನೀವು ಗೆಲ್ಸಿ ನೋಡಿ. ಒಂದು ಬಾರಿ ನಮಗೆ ಅವಕಾಶ ಕೊಡಿ. ನಮಗೆ ಬದಲಾವಣೆ ಮಾಡಲಿಕ್ಕೆ ಸಾಧ್ಯನೇ ಇಲ್ವಂತ ನಾವು ನೋಡ್ತೀವಿ. ಖಂಡಿತವಾಗ್ಲೂ ನಮಗೆ ಅಧಿಕಾರ ಇಲ್ಲದೇನೆ ನಾವು ಕೆಲಸ ಮಾಡ್ತೀವಿ. ಅಧಿಕಾರ ಇದ್ರೆ ಇನ್ನಷ್ಟು ಕೆಲಸ ಮಾಡ್ತೀವಿ. ಎಲ್ಲಾ ಜನಾಂಗ, ನಾವು ಅಲ್ಲಿ ಇಲ್ಲಿ ಜಾತಿ ಮಾಡೋದಿಲ್ಲ, ಜನಾಂಗ ಮಾಡೋದಿಲ್ಲ. ಎಲ್ಲ ಜನಾಂಗದವರು ಕೂಡ, ಎಲ್ಲ ಬಡವರು ಇರೋದು ಇಲ್ಲಿ, ಮಧ್ಯಮ ವರ್ಗದವರು ಇರೋದು. ಅವರಿಗೆ ಒಳ್ಳೆಯ ಒಬ್ಬ ಅಭ್ಯರ್ಥಿ ಬೇಕು. ಅವರ ವಿಷಯಗಳಿಗೆ ಸ್ಪಂದನೆ ಮಾಡುವಂತವ್ರು, ಬಡವರ ಕಷ್ಟ ಕಾರ್ಪಣ್ಯಗಳ ಅರಿಯಿರಬೇಕು ಅಂತ ಅಭ್ಯರ್ಥಿಯನ್ನ ನಾವು ಕೊಟ್ಟಿದ್ವಿ. ಹಾಗಾಗಿ ಎಲ್ಲರೂ ಈಗಾಗಲೇ ದಲಿತ ಪರ ಹೋರಾಟಗಾರರು, ಕನ್ನಡ ಪರ ಹೋರಾಟಗಾರರು, ಭೀಮಾರ್ಮಿ, ಈಗ ಹಲವಾರು ಸಂಘ ಸಂಸ್ಥೆಗಳು ನಮಗೆ ಬೆಂಬಲವನ್ನ ಸೂಚಿಸಲಿಕ್ಕೆ ಮುಂದೆ ಬರ್ತಿದೆ. ಮುಂದಿನ ದಿನಗಳಲ್ಲಿ ಅವರೆಲ್ಲರೂ ಕೂಡ ಫೀಲ್ಡ್ಗೆ ಬರ್ತಾರೆ, ನಮ್ಮ ಪರವಾಗಿ ಕೆಲಸ ಮಾಡ್ತಾರೆ. ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾವನ್ನ ಯಾವುದೇ ಒತ್ತಡದಿಂದ, ಯಾವುದೇ ಕರೆನ್ಸಿಯಿಂದ ಪರ್ಚೇಸ್ ಮಾಡಕ್ಕಾಗಲ್ಲ. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾನ ಪರ್ಚೇಸ್ ಮಾಡಿರುವಂತಹ ಕರೆನ್ಸಿ ಈ ಪ್ರಪಂಚದಲ್ಲಿ ಹುಟ್ಟಿಲ್ಲ. ಮುಂದೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಪ್ರತಿಯೊಬ್ಬ ಮತದಾರರು ಕೂಡ ನಮಗೆ ಇಂಪಾರ್ಟೆಂಟ್. ಈ ಕ್ಷೇತ್ರವನ್ನ ನಾವು ಸಮಗ್ರವಾಗಿ ಅಭಿವೃದ್ಧಿ ಮಾಡ್ತೇವೆ. ಅದಕ್ಕೆಲ್ಲಕ್ಕಿಂತಲೂ ಹೆಚ್ಚಾಗಿ ಬಡವರ ಪರವಾಗಿ ಇಲ್ಲಿನ ಜ್ವಲಂತ ಸಮಸ್ಯೆಗಳೇನಿದೆ ಆ ಸಮಸ್ಯೆಗಳಿಗೆ ಸ್ಪಂದಿಸುವಂತ ಕೆಲಸ ಮಾಡ್ತೀವಿ. ನಮ್ಮ ಅಭ್ಯರ್ಥಿ 24/7 ಅವೈಲೇಬಲ್ ಇರ್ತಾರೆ. ಅದೇ ರೀತಿ ನಮ್ಮ ಕಾರ್ಯಕರ್ತರು 24/7 ಅಭ್ಯರ್ಥಿ ಇರ್ತಾರೆ. ಯಾವುದೇ ಸಮಸ್ಯೆಗಳಿಗೆ ದಿನದ 24 ಗಂಟೆ 12 ಗಂಟೆಗೆ ಕರೆದ್ರು ಕೂಡ ನಮ್ಮ ಪಕ್ಷದ ಅಭ್ಯರ್ಥಿ ಮತ್ತು ಕಾರ್ಯಕರ್ತರು ರೆಡಿ ಇರ್ತಾರೆ. ಚುನಾವಣಾ ಕ್ಷಣ ಅಂತ ಹೇಳಿದ್ರೆ, ಚುನಾವಣೆಯಲ್ಲಿ ಯಾರು ಅಭ್ಯರ್ಥಿಗಳಿದ್ದಾರೆ ಎಲ್ಲರೂ ಕೂಡ ನಮಗೆ ಪ್ರತಿಸ್ಪರ್ಧಿ ಇದ್ದಾರೆ. ನಾವು ಅವರು ಪ್ರತಿಸ್ಪರ್ಧಿ, ಇವರು ಪ್ರತಿಸ್ಪರ್ಧಿ ಇದ್ದಾರೆ, ಪ್ರತಿಯೊಬ್ಬರು ಕೂಡ ಪ್ರತಿಸ್ಪರ್ಧಿ ಇದ್ದಾರೆ. ಅವರು ಎಲ್ಲರಿಗಿಂತ ಹೆಚ್ಚು ನಾವು ಅರ್ಹತೆ ಏನಿದೆ ಅನ್ನೋದನ್ನ ನಾವು ಜನರಿಗೆ ತಿಳಿಸ್ಲಿಕ್ಕೆ ಹೋಗ್ತೀವಿ. ಜನರ ಬಳಿಗೆ ನಾವು ಹೋಗ್ತೀವಿ, ಮನೆಗೆ ಹೋಗ್ತೀವಿ. ಇಂಥ ಒಂದು ಒಳ್ಳೆ ಅವಕಾಶ, ಇಂಥ ಒಳ್ಳೆ ಅಭ್ಯರ್ಥಿ ನಿಮಗೆ ಸಿಗ್ಲಿಕ್ಕಿಲ್ಲ. ಹಾಗಾಗಿ ಬೆಂಬಲಿಸಿ ಅಂತೇಳಿ ಜನರ ಬಳಿಗೆ